ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅಣ್ಣನವರು, ಗೋವಿಂದ ಕಾರಜೋಳ ಅಣ್ಣನವರು, ಇವತ್ತು ನಮ್ಮ ಶಾಸಕರಾದಂತ ಜನಾರ್ದನ್ ರೆಡ್ಡಿ ಅವರು, ಇವತ್ತು ನಾವೆಲ್ಲರೂ ಕೂಡ ಸೇರಿಕೊಂಡು ಏನು ಮೊನ್ನೆ ಈ ಗಲಭೆಯಲ್ಲಿ ರಾಜಶೇಖರ್ ಅವರು ಏನು ಡೆತ್ ಆದ್ರು, ಇವತ್ತು ರಾಜಶೇಖರ್ ಡೆತ್ ಆದಂತ ಟೈಮಲ್ಲಿ ಅನೇಕ ಜನರಲ್ಲಿ ಕನ್ಫ್ಯೂಷನ್ ಇತ್ತು. ಆ ಗಲಭೆಯಲ್ಲಿ ಬಿಜೆಪಿ ಸಂಬಂಧಪಟ್ಟಿದಂತವರು ಆ ರಾಜಶೇಖರ್ನ ಕೊಲೆ ಆಗಿದೆ ಅನ್ನಂಥದ್ದು ಜನರಿಗೆ ಒಂದು ರೀತಿ ಯಾಮಾರ್ಸಂತ ಕೆಲಸ ಮಾಡಿದ್ರು. ಅವತ್ತು ಬಹಳ ಸ್ಪಷ್ಟನೆಯಿಂದ ಬಹಳಷ್ಟು ಎಲ್ಲ ವಿಡಿಯೋಗಳನ್ನು ಕೊಟ್ಟು ರಾಜಶೇಖರ್ ಅವರು ಸತ್ತಿರೋದಂಥದ್ದು ಬಿಜೆಪಿಗಿಂತ ಜನಾರ್ದನ್ ರೆಡ್ಡಿ ಅವ್ರ ಕಡೆಯಿಂದಲ್ಲ, ಅದು ಕಾಂಗ್ರೆಸ್ ಇಂದನೇ, ಕಾಂಗ್ರೆಸ್ ಕಾರ್ಯಕರ್ತ ಆದಂತ ರಾಜಶೇಖರ್ನ ಕೊಲೆ ಆಗಿದೆ ಅನ್ನಂತ ವಿಚಾರವನ್ನು ಕೂಡ ಎಲ್ಲ ವಿಡಿಯೋಗಳನ್ನು ನಾವು ಕೊಡುವಂತ ಕೆಲಸ ಮಾಡಿದ್ವಿ. ಅವ್ರ ತಾಯಿಯವರು ಕೂಡ ಇವತ್ತು ಲಕ್ಷ್ಮೀ ಅರುಣ್ ಅವರು ಅವ್ರ ಮನವರಿಕೆಯನ್ನು ಮಾಡಿಕೊಟ್ರು. ಲಕ್ಷ್ಮೀ ಅರುಣ್ ಅವರು ಜನಾರ್ದನ್ ರೆಡ್ಡಿ ಅವ್ರ ಪತ್ನಿ ಅವ್ರು ಹೇಳಿದ್ರು, ಅಮ್ಮವ್ರೆ ನಿಮ್ಮ ಮಗ ರಾಜಶೇಖರ್ ಏನಿದ್ನೋ ನಮ್ಮ ಕಡೆಯಿಂದ ಯಾವುದೇ ತಪ್ಪಾಗಿಲ್ಲ, ಅದು ಬಹಳ ಸ್ಪಷ್ಟವಾಗಿ ನಾವೆಲ್ಲ ವಿಚಾರಗಳನ್ನು ತಮಗೆ ಮುಡಿಸಿದ್ವಿ, ತಮಗೆ ಕೂಡ ಗೊತ್ತಾಗಿದೆ ಅಂತ ಹೇಳಿ ತಿಳ್ಕೊಂಡಿದೀವಿ ಅಂತ ಹೇಳಿದ್ರು. ನಾವು ಅವತ್ತು ಸತ್ತಂತ ಟೈಮಲ್ಲೇ ಬರ್ಬೋದಾಯ್ತು, ಜನರಲ್ಲಿ ಕನ್ಫ್ಯೂಷನ್ ಇರೋ ಕಾರಣ ಅವ್ರಿಗೆ ತಿಳಿಬೇಕು ಎಲ್ಲ ವಿಚಾರ ನಮ್ಮ ಕಡೆಯಿಂದ ತಪ್ಪಾಗಿಲ್ಲ ಅಂತ ತಿಳಿಬೇಕನ್ನಂತ ಕಾರಣದಿಂದ ನಾವು ಸಮಯವನ್ನು ಕೊಟ್ಟು ನಮ್ಮ ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷ ನಾಯಕರು ಎಲ್ಲರೂ ಕೂಡ ಬಂದು, ಗೋವಿಂದ ಕಾರಜೋಳ ಅಣ್ಣನವರು, ಅಶೋಕ್ ಅಣ್ಣನವರು, ಚಲವಾದಿ ನಾರಾಯಣಸ್ವಾಮಣ್ಣವರು, ಶಾಸಕರು ಎಲ್ಲರೂ ಕೂಡ ಬಂದು ಇವತ್ತು ಲಕ್ಷ್ಮೀ ಅರುಣ್ ಅವರು ಜನಾರ್ದನ್ ರೆಡ್ಡಿ ಅವ್ರ ಪತ್ನಿ ಅವರು 10 ಲಕ್ಷ ರೂಪಾಯಿ ರಾಜಶೇಖರ್ ಸತ್ತಂತ ಅವ್ರ ತಾಯಿಗೆ, ನಿಮ್ಮ ಹೆಸರೇನವ, ತುಳಸಮ್ಮನವ್ರಿಗೆ 10 ಲಕ್ಷ ರೂಪಾಯಿ ಹಣವನ್ನು ಕೊಡಂತ ಕೆಲಸ, ಚೆಕ್ ಮೂಲಕ ಕೊಡಂತ ಕೆಲಸ ಮಾಡಿದ್ರು ಅಕೌಂಟ್ ಅಲ್ಲಿ. ನೋಡಪ್ಪ ಅಷ್ಟೇ, ನಾನು ಕೇಳ್ತಿರೋದು ನನ್ನ ಮಗಗೆ ನ್ಯಾಯ ನೋಡಿ, ರಾಜಶೇಖರ್ ಅವರ ಕೊಲೆ ಏನಾಗಿದೆ, ಕಾಂಗ್ರೆಸ್ ಮುಖಂಡರೇ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರನ್ನ ಕೊಲೆ ಮಾಡಿರುವಂತದ್ದು, ಗುಂಡಾರಿಸಿರುವಂತದ್ದು, ಹಾಗಾಗಿ ಪ್ರಾಣ ಕಳ್ಕೊಂಡಿರುವಂತದ್ದು. ನಾವಿವತ್ತು ಆರ್ ಅಶೋಕ್ ಅವರು, ಚಲವಾದಿ ಅವರು, ನಮ್ಮ ಕಾರಜೋಳ ಅವರು, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರು ಎಲ್ಲರೂ ಸೇರಿ ಇವತ್ತು ಆ ಬಡ ಕುಟುಂಬದವ್ರನ್ನ ಭೇಟಿ ಮಾಡಿದ್ದೇವೆ, ಅವ್ರ ತಾಯಿಯನ್ನ ಭೇಟಿ ಮಾಡಿದ್ದೇವೆ. ಅವರು ಒಂದು 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ದೇವೆ. ಆದ್ರೆ ಯಾವುದೇ ಪರಿಹಾರ ಅದನ್ನ ನ್ಯಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವಿವತ್ತು ಮತ್ತೊಮ್ಮೆ ಆಗ್ರಹ ಪಡಿಸುವಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಚೆಲ್ಲಾಟ ಆಡದೇನೆ ಇದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗ್ಬೇಕು, ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ರೆ ಸಿಬಿಐ ತನಿಖೆನೇ ಆಗ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ಆಗ್ರಹವನ್ನು ಪಡಿಸ್ತಾ ಇದ್ದೀವಿ. ಒಬ್ಬ ಯುವಕನ ಇವತ್ತು ತಾಯಿ ನೋಡಿ, ಇವತ್ತು ತಾಯಿ ತುಳಸಮ್ಮ ಅವ್ರಿಗೆ ನನ್ನ ಪತ್ನಿ ಲಕ್ಷ್ಮೀ ಅರುಣ್ ಅವರು, ನಮಗೂ ಆ ವಯಸ್ಸಿನ ಮಕ್ಕಳಿದ್ದಾರೆ. ಇವತ್ತು ಅಮಾಯಕನ ಹುಡುಗನ್ನ ಆ ಗಲಾಟೆಗೇನು ಇದ್ರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆ ಲಾಠಿ ಏಟಿಗೆ ಹುಡುಗ ಹಿಂತಿರುಗಿ ಓಡ್ತಾ ಇದ್ರೆ, ಅವನನ್ನ ಬರೀ ಲಾಠಿ ಏಟಿಗೆ ಹುಡುಗಿ ಹಿಂತಿರುಗಿ ಓಡ್ತಾ ಇದ್ದ, ಅವನ್ ಬೆನ್ನ ಹಿಂದಿಗೆ ಫೈರ್ ಮಾಡಿರುವಂತ ಒಂದು ವಿಷಯ. ಆ ತಾಯಿ ಒಂದೇ ಒಂದು ಮಾತನ್ನು ಹೇಳ್ತಾ ಇರುವಂತದ್ದು, ಆ ನ್ಯಾಯ ಸಿಗ್ಬೇಕು ತನ್ನ ಮಗನ ಸಾವಿಗೆ. ಆ ದೇವರು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗ್ಬೇಕು ಅಂತೇಳಿ ಆ ತಾಯಿ ಬಯಸಿರುವಂಥದ್ದು. ಅವ್ರಿಗೂ ನಾವು ಮಾರಲಾಗಿ, ಯಾಕಂದ್ರೆ ವಿಷಯ ಸತ್ಯಾಂಶಗಳು ಅವ್ರಿಗೆ ಗೊತ್ತಾದ್ಮೇಲೆ ಅವ್ರ ಮನೆಗೆ ಹೋಗೋದು ನಾವು ಸೂಕ್ತ ಅಂತೇಳಿ ಇವತ್ತು ನಾವು ಬಂದು ಆ ತಾಯಿ ಜೊತೆ ನಾವು ಇದ್ದೀವಿ ಅಂತೇಳಿ ನಾವು ಅವ್ರಿಗೆ ನಮ್ಮ ಕೈಲಾಗಿರುವಂಥ ನನ್ನ ಶ್ರೀಮತಿ ಲಕ್ಷ್ಮೀ ಅರುಣ್ ಅವರ ವೈಯಕ್ತಿಕ ಅವ್ರ ಅಕೌಂಟಿಂದ 10 ಲಕ್ಷ ರೂಪಾಯಿ ಚೆಕ್ಕನ್ನು ನಾವು ಕೊಟ್ಟಿದ್ದೀವಿ. ಏನೇ ಕಷ್ಟ ಇರಲಿ ಅವ್ರ ಜೊತೆ ನಾವು ಇದ್ದೀವಿ ಅನ್ನುವಂಥ ಭರವಸೆಯನ್ನು ನಾವು ಕೊಟ್ಟಿದ್ದೀವಿ. ಅವ್ರ ತಂದೆ ಸುರೇಂದ್ರ ರೆಡ್ಡಿ ಅಂತ ಹೇಳಿ ಅವ್ರು ನಮ್ಮ ಬಿಜೆಪಿ ಕಾರ್ಯಕರ್ತರಾಗಿ ಇದ್ದಂಥವ್ರು. ನೋಡಿ, ರಾಜಕೀಯ ಬದಲಾವಣೆಗಳಲ್ಲಿ ತಂದೆ ಒಂದ್ ಕಡೆ ಇರ್ಬೋದು, ಅವ್ರ ತಂದೆ ತೀರ್ಕೊಂಡು ಹೋಗಿದ್ದಾರೆ ಪಾಪ. ಆ ತಾಯಿ 4 ಮಂದಿ ಮಕ್ಕಳನ್ನ ಇಟ್ಕೊಂಡು, 2 ಹೆಣ್ಮಕ್ಳು 2 ಗಂಡು ಮಕ್ಕಳನ್ನ ಇಟ್ಕೊಂಡು ತಾನೇ ಬರಾಯಿಸ್ಕೊಂಡು ಸಾಗ್ತಾ ಇದ್ದಾಳೆ ಆ ಮಕ್ಕಳನ್ನ. ಇಂಥ ಟೈಮ್ನಲ್ಲಿ ಒಬ್ಬ ದೊಡ್ಡ ಮಗನಾಗಿ ಹುಡುಗ ತೀರ್ಕೊಂಡು ಹೋಗಿರುವಂಥದ್ದು. ನಾವು ಹಣ ಎಷ್ಟೇ ಕೊಟ್ಟರು ಕೂಡ ದುಃಖ ತೀರಿಸಲಿಕ್ಕೆ ಯಾರಿಗೂ ಕೂಡ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಏನಿದ್ರು ಕೂಡ ಭಗವಂತನೇ ಅವ್ರಿಗೆ ಶಕ್ತಿ ಕೊಡಬೇಕು. ನಾವು ಅವರೊಟ್ಟಿಗೆ ಇದ್ದೀವಿ. ನಾವು ತುಂಬಾ ತಡ ಆಯ್ತಲ್ಲ ಸರ್, ನಾವು ಭೇಟಿ ಕೊಟ್ಟಿರೋ ಸರ್. ಅಲ್ಲೇ ಸತ್ಯಾಂಶಗಳೆಲ್ಲ ಗೊತ್ತಾದ್ಮೇಲೆ ಅವ್ರ ಮನೆಗೆ ಬರೋದು ಸೂಕ್ತ ಅನ್ನೋದು. ಇಲ್ಲ ಅಂತಂದ್ರೆ ಯಾರು ಏನು ಅನ್ನೋದು ಗೊಂದಲ ಇರುತ್ತೆ ಅಲ್ಲ. ದೇವ್ರು ಯಾರು ಏನ್ ಮಾಡ್ಯಾರ ಅವ್ರಿಗೆ ಗೊತ್ತಾಗ್ತೈತೆ.
ತನಿಖೆ ಮತ್ತು ಕೊಡ್ಬೇಕಂತೀರಾ? CBI ತನಿಖೆ ಮಾಡ್ಬೇಕಂತ ಮೇಲೆ ದೇವ್ರು ನೋಡ್ಕೊಂತಾನಪ್ಪ ದೇವ್ರು ತನಿಖೆ ಆಗ್ಲಿ ಅಷ್ಟೇ. ತನಿಖೆ ಆಗ್ಬೇಕು. Okay. ತನಿಖೆ ಆಗ್ಬೇಕು. Yes, sir. Thank you. Thank you. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.